ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಶ್ವಥ್ ಹೆಗಡೆ ಬಾಳೆಕೊಪ್ಪ. ಶಿರಸಿಯ ಸಂಯೋಗ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಮುಖ್ಯಸ್ಥರಾಗಿದ್ದಾರೆ. ಅದರ ಜೊತೆಗೆ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಇದರಲ್ಲಿ ಆಪ್ತ ಸಮಾಲೋಚಕರಾಗಿ ಹಾಗೂ ಸಿದ್ದಾಪುರದ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಶಿರಸಿಯಲ್ಲಿ ಸಂಯೋಗ ಪ್ರಕೃತಿ ಚಿಕಿತ್ಸಾಲಯ ನಡೆಸ್ತಾ ಇದ್ದೀರಿ. ಹೌದು. ಈ ಪ್ರಕೃತಿ ಚಿಕಿತ್ಸೆ ಅಂದ್ರೆ ನಿಸರ್ಗ ಚಿಕಿತ್ಸೆ ಅಂದ್ರೆ ಏನು? ಇದು ಆಲೋಪತಿ ಅಥವಾ ಆಯುರ್ವೇದಕ್ಕಿಂತ ಯಾವ ರೀತಿ ಭಿನ್ನ? ಓಕೆ, ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ ಗುರುಪ್ರಸಾದ್ ಶಾಸ್ತ್ರಿಗಳಿಗೆ ಅನಂತ ಧನ್ಯವಾದಗಳು. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಇದು ಒನ್ ಆಫ್ ದ ಆಯುಷ್ ಸಿಸ್ಟಮ್ಸ್. ಈಗ ನಾವು ಆಯುಷಲ್ಲಿ ಎ ಅಂದ್ರೆ ಆಯುರ್ವೇದ, ವೈ ಅಂದ್ರೆ ಏನ್ ಬರುತ್ತೆ ಅದು ಯೋಗ ನ್ಯಾಚುರೋಪತಿ. ಈಗ ತುಂಬಾ ಜನ ಯೋಗ ನ್ಯಾಚುರೋಪತಿಗೆ ಬಂದ ತಕ್ಷಣ, ಕ್ಲಿನಿಕ್ ಬಂದ ತಕ್ಷಣ ನಿಮ್ದು ಆಯುರ್ವೇದ ಅಲ್ವಾ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಇದು ಯೋಗ ನ್ಯಾಚುರೋಪತಿ ಸಪರೇಟ್ ಸಿಸ್ಟಮ್. ಸೊ ಇದರಲ್ಲಿ ಏನೇನ್ ಬರುತ್ತೆ, ನಾವು ನ್ಯಾಚುರೋಪತಿನಲ್ಲಿ ದೇಹಕ್ಕೆ ಬರುವಂತಹ ರೋಗಗಳನ್ನ ನ್ಯಾಚುರಲ್ ಆಗಿ ಪಂಚಮಹಾಭೂತಗಳಿಂದ, ಅದು ನೀರಿನ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ವ್ಯಾಯಾಮ ಚಿಕಿತ್ಸೆ, ಆಹಾರ ಚಿಕಿತ್ಸೆ, ಯೋಗ, ಅಕ್ಯುಪಂಕ್ಚರ್, ಈ ತರ ನೈಸರ್ಗಿಕವಾಗಿ ಟ್ರೀಟ್ ಮಾಡ್ತೇವೆ. ಅದೇ ಆಯುರ್ವೇದದಲ್ಲಿ ಆದ್ರೆ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಾರೆ. ನಾವಿಲ್ಲಿ ಯಾವುದೇ ತರಹದ ಮೆಡಿಸಿನ್ಗಳನ್ನ ಯೂಸ್ ಮಾಡೋದಿಲ್ಲ, ಆಹಾರವನ್ನೇ ಮೆಡಿಸಿನ್ ಆಗಿ ಯೂಸ್ ಮಾಡ್ತೇವೆ. ಅವಶ್ಯಕತೆ ಬಿದ್ದರೆ ಕೆಲವೊಂದು ಸಪ್ಲಿಮೆಂಟ್ಗಳನ್ನ ಕೊಡ್ತೇವೆ. ಅದರ ಹೊರತಾಗಿ ನಾವು ನಮ್ಮ ಜೀವನ ಕ್ರಮದಿಂದ ಏನು ಬಂದಿದೆ ರೋಗಗಳು, ಅವುಗಳನ್ನ ಜೀವನ ಕ್ರಮದಿಂದಲೇ ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂಡ್ ಮತ್ತು ಮೇಲಾಗಿ ಈ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅನ್ನೋದು ಯಾವಾಗ ಮನುಷ್ಯರು ಅತ್ಯಂತ ಬೇಗ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಆವಾಗ ಉಪಯೋಗ ಆಗತ್ತೆ. ಈಗ ಯಾರಿಗೂ ಒಂದು ಕೈಕಾಲು ಮುರಿದೋಗಿದೆ ಅಥವಾ 4 ಸ್ಟೇಜ್ ಕ್ಯಾನ್ಸರ್ ಬಂದಿದೆ ಅಥವಾ ಒಂದು ಮಿಕ್ ಹೋಗಿದೆ ಅಂತ ಹೇಳ್ತಾರಲ್ವಾ, ಸೊ ಆವಾಗ ಎಲ್ಲ ಸಿಸ್ಟಮಿನ ಸಹಾಯ ತಗೊಳ್ಬೇಕಾಗ್ತದೆ. ಇದೊಂದೇ ಸಾಕಾಗುದಿಲ್ಲ. ಕೈ ಮೀರಿದ ಹಂತದಲ್ಲಿ ಹೌದು, ಅಂದ್ರೆ ಎಲ್ಲ ಯಾವುದೇ ಆ ಸಮಯಕ್ಕೆ ಏನ್ ಬೇಕೋ ಅದನ್ನ ಮಾಡಬೇಕು. ಹೌದು ಹೌದು ಹೌದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಲ್ವಾ. ಸೊ ಆ ಒಂದು ರಕ್ಷಣೆ ತಗೊಳ್ಳಕ್ಕೆ ಯೋಗ ಮತ್ತು ನಿಸರ್ಗ ಚಿಕಿತ್ಸೆ ಬಹಳ ಉತ್ತಮವಾದಂತ ಒಂದು ಸಿಸ್ಟಮ್. ಓಕೆ, ಈ ನಿಸರ್ಗ ಪ್ರಕೃತಿ ಚಿಕಿತ್ಸೆ, ಈ ಒಂದು ಚಿಕಿತ್ಸೆಯಲ್ಲಿ ಯಾವ್ಯಾವ ರೀತಿ ಅಥವಾ ಯಾವ್ಯಾವ ರೋಗವನ್ನ ಕಡಿಮೆ ಮಾಡಬಹುದು? ಜೀವನ ಕ್ರಮದಿಂದ ಬರುವಂತಹ ರೋಗಗಳು, ಮೊಟ್ಟ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಮಧುಮೇಹ, BP. ಈಗ ನಾನು ಕನ್ಸಲ್ಟೇಷನ್ಗೆ ಕೂತ್ಕೊಂಡಾಗ ಏನೋ ತೊಂದರೆ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಮತ್ತೇನಾದ್ರು ತೊಂದರೆ ಇದೆ ಅಂತ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ BP ಇದೆ, BP ಇದೆ. ಶುಗರ್ ಇದೆ ಅಂದ್ರೆ ಶುಗರ್ ಇದೆ. ಅಂದ್ರೆ ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ಅಂದ್ರೆ BP ಶುಗರ್ ನಾರ್ಮಲ್ ಅನ್ನುವಷ್ಟು ಎವ್ರಿ ಸೆಕೆಂಡ್ ಪರ್ಸನ್ ಅವರಿಗೆ BP ಶುಗರ್ ಇದೆ. ಸೊ ಈ ಒಂದು BP ಶುಗರ್ ಬಂದಾವಾಗ ಅದನ್ನ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಹೊರತಾಗಿ ದೇಹದ ತೂಕ ಜಾಸ್ತಿ ಆಗಿರೋದು, ಆಸ್ತಮಾ, PCOD, ಇನ್ಫರ್ಟಿಲಿಟಿ, ಈಗ ಬಂಜೆತನ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ, ಮಾನಸಿಕ ಒತ್ತಡ, ಆಂಗ್ಸೈಟಿ, ಡಿಪ್ರೆಷನ್, ಈ ಎಲ್ಲದಕ್ಕೆ ನಾವು ತುಂಬಾ ಸುಲಭವಾಗಿ ಚಿಕಿತ್ಸೆನ ಮಾಡಬಹುದು. 2020ರಲ್ಲಿ ನಡೆದಂತಹ ಜಾಗತಿಕ ಮಟ್ಟದ ಒಂದು ಮೈ ಲೈಫ್ ಮೈ ಯೋಗ ಸ್ಪರ್ಧೆಯಲ್ಲಿ ತಾವು ವಿಜೇತರಾಗಿದ್ರಿ. ಅದಕ್ಕೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಒಂದು ಇದನ್ನ ಗುರುತಿಸಿದ್ರು. ಅದ್ರ ಜೊತೆಗೆ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸಹ ಅಲುಮ್ನಿ ಎಕ್ಸಲೆಂಟ್ ಅವಾರ್ಡ್ ಅನ್ನ ತಮಗೆ ನೀಡಿದ್ರು. ಒಟ್ಟಾರೆ ನಿಮ್ದು ಈ ಒಂದು ವೈದ್ಯಕೀಯ ಒಂದು ವ್ಯವಸ್ಥೆ ಅಥವಾ ವೈದ್ಯಕೀಯ ಶಿಕ್ಷಣದಲ್ಲಿ ನೀವು ಓದಿದ್ದು ಎಲ್ಲಿ, ಅದ್ರ ಜೊತೆಗೆ ಯಾವ್ಯಾವ ದೇಶಗಳಲ್ಲಿ ಸರ್ವಿಸ್ ಅನ್ನು ಮಾಡಿದ್ದೀರಾ, ಹಾಗೆ ಈಗ ಹೊರಗಡೆ ನೀವು ವಿದೇಶದಲ್ಲಿ ಸರ್ವಿಸ್ ಅನ್ನು ಮಾಡಿದಿರಿ ಅಂತ ಹೇಳಿದ್ರಿ. ಹೊರಗಡೆ ಇದ್ದವರು ಈಗ ಶಿರಸಿಗೆ ಬಂದು ಇಲ್ಲಿ ಆಸ್ಪತ್ರೆ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಓಕೆ, ಇದು ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಆದಷ್ಟು ಶಾರ್ಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನನ್ನ ತಂದೆಯವರು ನಾರಾಯಣ್ ಹೆಗ್ಡೆ ಅವರು ಹಳ್ಳಿ ಔಷಧಿ ಕೊಡ್ತಾರೆ, ನಾಟಿ ಔಷಧಿ ಕೊಡ್ತಾರೆ. ನಾನು ಕೂಡ ನಾಟಿ ಔಷಧಿಯನ್ನ ಅಥವಾ ಆಯುರ್ವೇದನ ಅಭ್ಯಾಸ ಮಾಡ್ಬೇಕು ಅಂತ ಒಂದ್ಸರಿ ಅಂದ್ಕೊಂಡಿದ್ದೆ. 10th ಅಲ್ಲಿ, ಫಸ್ಟ್ PUC ಅಲ್ಲಿ, ಸೆಕೆಂಡ್ PUC ಅಲ್ಲಿ ಇರುವಾಗ. ಅವಾಗ ಏನಾಯ್ತು, ಎಲ್ಲ ಆಯುರ್ವೇದ ವೈದ್ಯರು ಅಂತಲ್ಲ, ನಾನು ಯಾರೆಲ್ಲ ಆಯುರ್ವೇದ ವೈದ್ಯರನ್ನ ನೋಡ್ದೆ ಅವ್ರೇನ್ ಹೇಳಿದ್ರು, ನಿನಗೆ ಅಲೋಪತಿ ಮಾಡ್ಬೇಕಂದ್ರೆ ಅಲೋಪತಿಯಲ್ಲಿ ಸೀಟ್ ಸಿಕ್ಕರೆ ಅಲೋಪತಿನೇ ಮಾಡ್ಬಿಡು. ಯಾಕೆಂದ್ರೆ ಅವರು ಆಯುರ್ವೇದ ಪ್ರಾಕ್ಟೀಸ್ ಬಿಟ್ಟು ಅಲೋಪತಿ ಮಾಡ್ತಾ ಇದ್ರು. ಸೊ ತುಂಬಾ ಜನ ಆಯುರ್ವೇದ ವೈದ್ಯರು ಆತರ ಮಾಡ್ತಾರೆ, ಎಲ್ಲರೂ ಅಂತಲ್ಲ. ಸೊ ಆಮೇಲೆ ಇನ್ನೊಂದೇನು ಆಲೋಚನೆ ಮಾಡಿದೆ, ಜನರಿಗೆ ಸ್ವಾಸ್ಥ್ಯವನ್ನ ಇಂಪ್ರೂವ್ ಮಾಡ್ಲಿಕ್ಕೆ
ಆಯುರ್ವೇದದಲ್ಲಿ ಬಹಳ ಒಂದು ದೊಡ್ಡದಾದ ವಿಭಾಗನೇ ಇದೆ, ಸ್ವಾಸ್ಥ್ಯ ವೃತ್ತ ಅಂತ. ಬಟ್ ಜನರಿಗೆ ಅದನ್ನ ಕೇಳಲಿಕ್ಕೆ ಅಥವಾ ವೈದ್ಯರಿಗೆ ಅದನ್ನ ತಿಳಿಸ್ಲಿಕ್ಕೆ ವ್ಯವಧಾನ ಕಡಿಮೆ ಆಗಿದೆ. ಈಗ ಕೆಲವೊಂದು ಆಯುರ್ವೇದ ವೈದ್ಯರು ಅದನ್ನ ನೀಟಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಯೋಗ ನ್ಯಾಚುರೋಪತಿ ಚಿಕಿತ್ಸೆಯಲ್ಲಿ ಜೀವನ ಕ್ರಮನೇ ಬಹಳ ಮುಖ್ಯ. ಆದ್ರಿಂದ ನಾವು ಯಾಕೆ ರೋಗ ಬರೋದನ್ನ ತಡಿಬಾರ್ದು? ಈಗ ನಾನು ಒಂದು ಅಲೋಪತಿ ವೈದ್ಯನಾಗಿದ್ರೆ ಹಾರ್ಟ್ ಸರ್ಜರಿ ಮಾಡಿ ಯಾರದ್ದೋ ಜೀವ ಉಳಿಸ್ಬಹುದು, ಬಹಳ ಒಳ್ಳೇದಾದಂತ ಕೆಲಸ. ಅದೇ ಆತರ 10 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡಿದ್ರೆ. ಸೊ ಈ ಉದ್ದೇಶದಿಂದ ನಾನು ನ್ಯಾಚುರೋಪತಿಯನ್ನ ಆಯ್ಕೆ ಮಾಡ್ಕೊಂಡೆ. ನನ್ನ ವಿದ್ಯಾಭ್ಯಾಸ ಹೈಸ್ಕೂಲನ್ನ ಕಿಬ್ಬಳ್ಳಿಯಲ್ಲಿ, ಪ್ರೈಮರಿ ಸ್ಕೂಲನ್ನ ಅಲ್ಲೇ ಬಾಳೆಕೊಪ್ಪದಲ್ಲಿ ಮಾಡಿದೆ. ಆನಂತರ PUC ವ್ಯಾಸಂಗಕ್ಕೆ ಆಳ್ವಾಸ್ ಕಾಲೇಜಿಗೆ ಹೋದೆ ಮೂಡುಬಿದ್ರೆಯಲ್ಲಿ. ಆನಂತರ BNYS ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್, ಇದು 5.5 ವರ್ಷದ ಕೋರ್ಸ್, ಯಾವುದೇ ಮೆಡಿಕಲ್ ಡಿಗ್ರಿಗೆ ಈಕ್ವಲ್. ಅದನ್ನ ಉಜಿರೆ SDM ಕಾಲೇಜಲ್ಲಿ ಮಾಡಿದೆ. ಆನಂತರ MSc ಇನ್ ಸೈಕಾಲಜಿ, ಮಾನಸಿಕ ಶಾಸ್ತ್ರದಲ್ಲಿ MSc ಮಾಡಿದ್ದೇನೆ. ಆಮೇಲೆ 1 ವರ್ಷ ಡಾಕ್ಟರ್ ನವೀನ್ KV ಅಂತ, ಅವರು ಇಂಡಿಯಾದಲ್ಲಿ ವರ್ಲ್ಡಲ್ಲೇ ಅತ್ಯಂತ ದೊಡ್ಡ ಯೋಗ ರಿಸರ್ಚರ್, ಒನ್ ಆಫ್ ದ ಫಸ್ಟ್ ಪಯೋನಿಯರ್ಸ್ ಅಂತ ಹೇಳ್ತಾರೆ. ಅವರ ಅಂಡರಲ್ಲಿ 1 ವರ್ಷ ವರ್ಕ್ ಮಾಡಿದೆ ಬೆಂಗಳೂರಲ್ಲಿ. ಆಮೇಲೆ ಆಕ್ಚುಲಿ ನಾನು ಎಜುಕೇಶನ್ ಲೋನ್ ಮಾಡಿದ್ದು, ಹಾಗಾಗಿ ಅಮೆರಿಕದಲ್ಲಿ ಒಂದು ಅಪಾರ್ಚುನಿಟಿ ಸಿಕ್ತು. ಯಾಕೆ ಯೂಸ್ ಮಾಡ್ಕೋಬಾರ್ದು? ಯಾಕೆಂದ್ರೆ ನಮ್ಗೆ ಇಲ್ಲಿ ಇನಿಷಿಯಲಿ ಕಡಿಮೆ ಸಂಬಳ ಬರ್ಬೋದು, ಅದರಲ್ಲಿ ನಾವು ದೊಡ್ಡ ಲೋನನ್ನ ತೀರ್ಸೋದು ಕಷ್ಟ, ಮಧ್ಯಮ ವರ್ಗದ ಕುಟುಂಬ. ಹಾಗಾಗಿ 1 ವರ್ಷ ಅಮೆರಿಕಕ್ಕೆ ಹೋಗಿ ದುಡ್ಡು ಮಾಡಿಬಿಟ್ಟು ಆ ದುಡ್ಡನ್ನೆಲ್ಲ ಲೋನಿಗೆ ಹಾಕಿ ತೀರಿಸ್ದೆ. ನನ್ನ ಮುಖ್ಯ ಉದ್ದೇಶ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇಸಿ. ಸೊ ನಾವಿರುವಲ್ಲಿ, ನಾವು ಎಲ್ಲಿಂದ ಏನ್ ತಗೊಂಡಿದ್ದೇವೆ ಅಲ್ಲಿಗೆ ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಆದ್ರಿಂದ ಮತ್ತೆ ವಾಪಸ್ ಬಂದೆ ಶಿರ್ಸಿಗೆ. ಡಾಕ್ಟರ್ ಕೀರ್ತಿ ಅವ್ರ ಜೊತೆಗೆ ಮದುವೆ ಆಯ್ತು. ಅವರು ಕೂಡ ಯೋಗ ನ್ಯಾಚುರೋಪತಿ ಡಾಕ್ಟರೇ. ಸೊ ಅವ್ರ ಜೊತೆಗೆ ನಾವು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಏನಾಯ್ತು, ಕೋವಿಡ್ ಬಂದ್ಬಿಟ್ಟು ಕ್ಲಿನಿಕ್ ಯಾರು ಜನ ಅಂದ್ರೆ ಹೊರಗಡೆ ಹೋಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಕ್ಲಿನಿಕ್ ಆನ್ಲೈನ್ ಮಾತ್ರ ಇತ್ತು. ಯೋಗ ಕ್ಲಾಸಸ್ ಅನ್ನ ನಾವು ಆ ಟೈಮಲ್ಲಿ 200 ಜನರಿಗೆ ಮಾಡ್ತಾ ಇದ್ವಿ ಒಂದ್ಸರಿಗೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆ ಥರ. ಸೊ ಆ ಟೈಮಲ್ಲಿ ಇನ್ನೊಂದು ಅಪಾರ್ಚುನಿಟಿ ಬಂತು, ಸೇಂಟ್ ಲೂಷಿಯಾ ಅಂತ. ಅದು ವೆಸ್ಟ್ ಇಂಡೀಸ್ನ ಒಂದು ದೇಶ. ಆ ಪುಟ್ಟ ದೇಶದಲ್ಲಿ ವಿದೇಶಿಗರು ಬಂದು ವೆಲ್ನೆಸ್ ಸೀಕರ್ಸ್ ಅಂದ್ರೆ ಆರೋಗ್ಯವನ್ನ ಹುಡ್ಕೊಂಡು ಬರ್ತಾರೆ. ಒಂದು ಜಾಗ ವೆಲ್ನೆಸ್ ಸೆಂಟರ್, ಯೋಗ ಬಾಡಿ ಹಾಲಿಡೇ ಅಂತ. ಸೊ ಅಲ್ಲಿ ಒಂದು ಹೋಲಿಸ್ಟಿಕ್ ಫಿಸಿಷಿಯನ್ ಆಗಿ 2 ಪೋಸ್ಟ್ ಇತ್ತು. ಕರೆದ್ರು, ಯಾಕೆ ಹೋಗ್ಬಾರ್ದು? ಸೊ ಹಾಗೆ ಅಲ್ಲಿ 1 ವರ್ಷ ಹೋಗಿ ಮತ್ತೆ ಅವರು ಆಕ್ಚುಲಿ ತುಂಬಾ ಕೇಳ್ಕೊಂಡ್ರು, ನೀವು ಮತ್ತೆ ಕಂಟಿನ್ಯೂ ಮಾಡಿ ಅಂತ. ಅವರಿಗೆ ಇಂಡಿಯಾದಿಂದ ಅಲ್ಲಿಗೆ ಕರ್ಸ್ಕೊಳಕ್ ಬಹಳ ಕಷ್ಟ, ಸೊ ಸಿಕ್ಕರನ್ನು ಬಿಡುದಿಲ್ಲ ಅವರು. ಬಟ್ ನಮ್ಮ ಉದ್ದೇಶ ಶಿರ್ಸಿ ಅಂತ ಒಳ್ಳೆ ಜಾಗ, ಇಲ್ಲಿ ಅಂತ ಒಳ್ಳೆ ಜನ ಯಾರು ಸಿಗೋದಿಲ್ಲ. ಆದ್ರಿಂದ ನಾವು ಇಲ್ಲೇ ಏನಾದ್ರು ಮಾಡ್ಬೇಕು ಅಂತ ಮತ್ತೆ ನಮ್ಮ ಕ್ಲಿನಿಕ್ ಅನ್ನ 2023 ರೀಸ್ಟಾರ್ಟ್ ಮಾಡಿದ್ದೇವೆ. ಸೊ ಹಣ ಮಾಡ್ಬೋದು, ಇಲ್ಲಿ 10 ವರ್ಷ ಮಾಡೋದನ್ನ ಅಲ್ಲಿ 6 ತಿಂಗಳ 1 ವರ್ಷಕ್ಕೆ ಮಾಡ್ಬೋದು. ಬಟ್ ನನ್ನ ಜೀವನ ನಡೀತಾ ಇದೆ ಅಂತಾದ್ರೆ ಯಾಕೆ ಎಷ್ಟೆಲ್ಲ ಹಣ ಅವಶ್ಯಕತೆ ಇದೆ? ಹಾಗಾಗಿ ನಾವು ಇಲ್ಲೇ ಕ್ಲಿನಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಓಕೆ, ನೀವು ಈಗ ಮಾತಾಡ್ಬೇಕಿದ್ರೆ ಹೇಳಿದ್ರಿ ಜೀವನ ಕ್ರಮ ಮತ್ತೆ ಸ್ವಾಸ್ಥ್ಯ 2 ಶಬ್ದವನ್ನು ಬಳಸಿದ್ರಿ. ಹೌದು. ಈಗ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕು ಅಥವಾ ಅನಾರೋಗ್ಯ ಕಡಿಮೆ ಬರಬೇಕು ಹೇಳಾದ್ರೆ ಅಂದ್ರೆ ಯಾವ ರೀತಿ ಜೀವನ ಕ್ರಮವನ್ನ ಮಾಡ್ಬೇಕು ಅಂತ ಅನ್ಕೋತೀರಿ? ಜೀವನ ಕ್ರಮ, ನೀವು ನಮ್ ಫುಲ್ ನ್ಯಾಚುರೋಪತಿಯನ್ನ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದೀರಾ. ಓಕೆ, ತುಂಬಾ ಸ್ಥೂಲವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಆಹಾರವನ್ನ ನಾವು ಮೊಟ್ಟ ಮೊದಲನೇದಾಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆಹಾರದಲ್ಲಿ ಏನು ತಿನ್ಬಾರ್ದು, ಏನು ತಿನ್ಬೇಕು. ಹಿತಭುಕ್, ಋತುಭುಕ್, ಮಿತಭುಕ್, ಈ ತರ ನಾವು ಫಾಲೋ ಮಾಡ್ಬೇಕು. ಕರಿದ ಪದಾರ್ಥಗಳು, ಆದಷ್ಟು ಹೊರಗಡೆ ತಿಂಡಿಗಳು, ಪ್ರೊಸೆಸ್ಡ್ ಫುಡ್ಗಳು, ಯಾವ ಆಹಾರ ಪ್ಯಾಕೆಟ್ ಅಲ್ಲಿ ಬರುತ್ತೆ ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೇದು. ಯಾವ ಆಹಾರ ತೋಟದಿಂದ ಬರುತ್ತೆ, ಗಿಡ ಮರ ಬಳ್ಳಿಗಳಿಂದ ಡೈರೆಕ್ಟ್ ಆಗಿ ಬರುತ್ತೆ, ಅದನ್ನ ಸೇವನೆ ಮಾಡಿದ್ರೆ ಬಹಳ ಉತ್ತಮ. ಆಮೇಲೆ 2ನೇದು ವ್ಯಾಯಾಮ. ಈಗ ಮುಂಚೆ 1990ಗಿಂತ ಮುಂಚೆ ಈ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಇನ್ಫೆಕ್ಷನ್ಗಳಿಂದ ಸಾಯೋದು ತುಂಬಾ ಜಾಸ್ತಿ ಇತ್ತು. ಆ ನಂತರ ಈಗ ವೈದ್ಯಕೀಯ ರಂಗ ಬಹಳ ಉತ್ತಮವಾಯಿತು, ಅದು ಕಡಿಮೆ ಆಗ್ತಾ ಬಂತು. ಈಗ ಊಟ ಇಲ್ಲದೆ ಸಾಯೋರಿಗಿಂತ ಜಾಸ್ತಿ ಊಟ ಮಾಡಿ ಸಾಯೋರು ಜಾಸ್ತಿ ಆಗ್ತಾ ಇದ್ದಾರೆ, ತಿಂದು ಸಾಯೋರ ಸಂಖ್ಯೆ ಜಾಸ್ತಿ ಇದೆ. ಹೌದು, ನಾವು ಮುಂಚೆಷ್ಟು ತಿಂತಾ ಇದ್ದೇವೆ, ಕಡಿಮೆ ಕೆಲಸ ಮಾಡ್ತಾ ಇದ್ದೇವೆ. ಇನ್ಫ್ಯಾಕ್ಟ್ ಮುಂಚೆಗಿಂತ ಜಾಸ್ತಿ ತಿಂತಾ ಇದ್ದೇವೆ. ಹಾಗಾಗಿ ಅದನ್ನ ನಾವು ದೈಹಿಕವಾಗಿ ಶ್ರಮದ ಮೂಲಕ ಕಡಿಮೆ ಮಾಡ್ಕೊಳ್ಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್, ಈಗ ನಾವು ಚಿಕ್ಕವರಿರುವಾಗ ಎಷ್ಟೇ ಮಳೆ ಬರ್ಲಿ, ಗಾಳಿ ಇರ್ಲಿ, ಬಿಸಿಲು ಬರ್ಲಿ ಆಟ ಆಡ್ತಿದ್ವಲ್ವಾ. ನೆಗಡಿ ಜ್ವರ ಏನಾರು ಆಗ್ತಾ ಇರ್ಲಿಲ್ಲ, ಬಹಳ ಕಡಿಮೆ ಅಲ್ವಾ. ಬಟ್ ಈಗ ನೀವು ಒಂದ್ಸರಿ ಮಳೆಗೆ ಹೋಗಿ ಬಂದ್ಬಿಟ್ರೆ ಶೀತ, ಜ್ವರ, ಕೆಮ್ಮು, ನೆಗಡಿ ಆಗ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿದೆ.
ಅದನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ನಮ್ಮ ದೇಹದಲ್ಲಿ ಶೇಕ್ ವೆಲ್ ಬಿಫೋರ್ ಯೂಸ್ ಎಫೆಕ್ಟ್ ಬರಬೇಕು ಅಂದ್ರೆ ವ್ಯಾಯಾಮ ಮಾಡಬೇಕು. ನೀವು ಎಷ್ಟೇ ಕೆಲಸ ಮಾಡಿ ದೇಹದ ಪ್ರತಿಯೊಂದು ಮಸಲ್ಗಳನ್ನ ಯೂಸ್ ಮಾಡುವಂತ ವ್ಯಾಯಾಮ ಮಾಡಬೇಕು. ಆಮೇಲೆ 3ನೇ ಸಂಗತಿ ನಿದ್ರೆ. 2010ರಿಂದ ಈಚೆಗೆ ಜಾಗತಿಕವಾಗಿ ನಿದ್ರೆ ಪ್ರಮಾಣ 2-3 ತಾಸು ಕಡಿಮೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ನೀವೇ ಹೇಳ್ಬೋದು, ಮೊಬೈಲ್, ಜಂಗಮವಾಣಿ. ಸೂರ್ಯ ಮುಳುಗಿದ್ರು ನಮ್ಮ ಕೈಯಲ್ಲಿ ಒಂದು ಸೂರ್ಯ ಯಾವಾಗ್ಲೂ ಇರ್ತಾನೆ. ಸೊ ಏನಾಗ್ಲಿ 6-8 ತಾಸು ನಿದ್ದೆ ನಾವು ಚೆನ್ನಾಗಿ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇದಕ್ಕೆಲ್ಲ ಕಲಶಪ್ರಾಯವಿಟ್ಟಂತೆ ಒಂದು ಚೆರ್ರಿ ಆನ್ ದ ಟಾಪ್ ಅಂತ ಹೇಳ್ತೇವಲ್ವಾ, ಮಾನಸಿಕ ಒತ್ತಡ. ಧಾವಂತದ ಜೀವನ, ಮಾನಸಿಕ ಒತ್ತಡ, ಅದರಿಂದ ಬೇರೆ ಬೇರೆ ರೋಗಗಳು ಉಲ್ಬಣವಾಗ್ತವೆ, ಶುರುನು ಕೂಡ ಆಗತ್ತೆ. ಅದನ್ನ ನಾವು ಕಂಟ್ರೋಲ್ ಇಟ್ಕೋಬೇಕು. ಹಾಗಾಗಿ ಇದು 4 ನಾನು ಮುಖ್ಯವಾಗಿ ಹೇಳ್ತೇನೆ ಅವಾಗ. ಓಕೆ. ನವೆಂಬರ್ 17ನೇ ತಾರೀಕು ಶಿರಸಿಯಲ್ಲಿ ಬೃಹತ್ ಉಚಿತವಾಗಿ ಮಧುಮೇಹ ಮುಕ್ತಿ ಶಿಬಿರವನ್ನು ಆಯೋಜನೆ ಮಾಡಿದಿರಿ. ಯಾರ್ಯಾರು ಇಲ್ಲಿ ಅಪೇಕ್ಷಿತರು ಅಂದ್ರೆ ಬರಬಹುದು, ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ಇಲ್ಲಿ ಲಭ್ಯವಿದೆ ಅಂತ ಹೇಳ್ಬೋದಾ? ಖಂಡಿತ. ನೋಡಿ, ಮಧುಮೇಹ ಅನ್ನೋದು ಒಂದು ಹೊಸ ಎಪಿಡೆಮಿಕ್ ಅಂತ ಹೇಳ್ಬೋದು. ಈಗ ನಾವು ಪ್ಯಾಂಡೆಮಿಕ್ ಅಂತ ಹೇಗೆ ಕೊರೋನಾಗೆ ಹೇಳ್ತೇವೆ, ಅದೇ ತರ ಮಧುಮೇಹನ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವೀಗ ನೋಡ್ತಾ ಇರೋ ಹಾಗೆ 30-35 ವರ್ಷದವರಲ್ಲೇ ಟೈಪ್ 2 ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಡಾಕ್ಟರ್ ವಿ ವೇಣುಗೋಪಾಲ್ ಅಂತ, ಅವರು ಮಧುಮೇಹದ ಸ್ಪೆಷಲಿಸ್ಟ್, ಡಯಾಬಿಟೊಲಜಿಸ್ಟ್, ಅವರು UK ಅಲ್ಲಿ ಸ್ಟಡಿ ಮಾಡಿರೋದು, 85 ರಿಸರ್ಚ್ ಪೇಪರ್ ಅನ್ನ ಮಾಡಿದ್ದಾರೆ. ಅವರ ಅಂಡರಲ್ಲಿ ಮಾಡ್ತಾ ಇರುವಂತಹ ಪ್ರೋಗ್ರಾಮ್. ಮಧುಮೇಹ ಬಂದ್ರೆ ಕಣ್ಣು, ಕಿಡ್ನಿ, ಹಾರ್ಟ್, ಬ್ರೇನ್, ನರಗಳು, ಇದು 5 ಭಾಗಗಳು ಮುಖ್ಯವಾಗಿ ಹಾನಿಗೊಳಗಾಗತ್ತೆ. ಆದ್ರಿಂದ ಕಾಂಪ್ಲಿಕೇಶನ್ಗಳಾಗತ್ತೆ. ಆಮೇಲೆ ಅದೇ ಮುಂದೆ ನಮ್ಮ ದುಡಿಮೆಯನ್ನ ಕಡಿಮೆಗೊಳಿಸುತ್ತೆ, ನಮ್ಮ ಜೀವನ ಕ್ರಮವನ್ನ ಹಾಳು ಮಾಡುತ್ತೆ. ನಾವು ಎಷ್ಟೇ ದುಡ್ದಿದ್ರು ಅದನ್ನ ಎಂಜಾಯ್ ಮಾಡದೇ ಇರೋ ಹಾಗೆ ಮಾಡುತ್ತೆ. ಪ್ರತಿ 6 ಸೆಕೆಂಡಿಗೆ ಒಂದು ವ್ಯಕ್ತಿ ಮಧುಮೇಹದಿಂದ ಸಾಯ್ತಾ ಇದ್ದಾನೆ. ಭಾರತದಲ್ಲಿ ಒಂದು ವ್ಯಕ್ತಿಗೆ ಮಧುಮೇಹ ಬಂದ್ರೆ ಅವನ ಜೀವನದಲ್ಲಿ 19 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾನೆ. ಅಂಡ್ 7.7 ಕೋಟಿ ಜನರಿಗೆ ಮಧುಮೇಹ ಇದೆ ಭಾರತದಲ್ಲಿ. ಸೊ ಹಾಗಾಗಿ ನಾವು ಮಧುಮೇಹದಿಂದ ಮುಕ್ತಿ ಪಡಿಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶನ ಕಳಿಸ್ಲಿಕ್ಕೆ ಇದನ್ನ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಅದು ಮಧುಮೇಹ ಇರ್ಲಿ ಇಲ್ಲದೆ ಹೋಗ್ಲಿ ಎಲ್ಲರೂ ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಬಟ್ ಯಾರಿಗೆ ಜಾಸ್ತಿ ಉಪಯೋಗ ಆಗ್ತದೆ? ನಿಮಗೆ ಮಧುಮೇಹ ಇದೆ ಅಂದ್ರೆ ಖಂಡಿತ ಬನ್ನಿ. ನಿಮಗೆ ಪ್ರೀ ಡಯಾಬಿಟಿಸ್ ಇದೆ ಅಂದ್ರೆ ಖಂಡಿತ ಬನ್ನಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಡಯಾಬಿಟಿಸ್ ಜಾಸ್ತಿ ಇದೆ ಅಂದ್ರೆ ಖಂಡಿತ ಬನ್ನಿ. ನಿಮ್ಮ ತೂಕ ಎಷ್ಟು ಇರಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಖಂಡಿತ ಬನ್ನಿ. ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಬಂದಿತ್ತು, ಈಗಿಲ್ಲ, ಆದ್ರೂ ಖಂಡಿತ ಬನ್ನಿ. ನಿಮಗೆ ಲಿವರಲ್ಲಿ ಏನೋ ಪ್ರಾಬ್ಲಮ್ ಇದೆ, ಫ್ಯಾಟಿ ಲಿವರ್ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಖಂಡಿತ ಬನ್ನಿ. ಇವರೆಲ್ಲರಿಗೆ ಬಹಳ ಉತ್ತಮವಾದಂತಹ ಪ್ರೋಗ್ರಾಮ್ ಆಗಿರುತ್ತೆ. ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಡಾಕ್ಟರ್ ಅಶ್ವಥ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಈ ಹೆಸರೇ ಬಹಳ ತೂಕವನ್ನು ಹೊಂದಿದೆ ಅಂತ ಹೇಳ್ಬೋದು. ಮನೆ ಶ್ರೀ ಅನಂತಮೂರ್ತಿ ಹೆಗಡೆ ಅವರು ಇದನ್ನ ಶುರು ಮಾಡಿದ್ದಾರೆ. ಅವರಿಗೆ ಅನಂತ ಅಭಿನಂದನೆಗಳು. ಈ ಒಂದು ಕಾರ್ಯ ಬಹಳ ಶ್ಲಾಘನೀಯ. ನಾವು ಇಂಟರ್ವ್ಯೂ ಅಂದ್ರೆ ಏನೋ ಬಹಳ ದೊಡ್ಡ ವ್ಯಕ್ತಿಗಳು ಅನ್ನುವಂತಹ ಕಲ್ಪನೆ ಇತ್ತು. ಬಟ್ ಗುರುಪ್ರಸಾದ್ ಶಾಸ್ತ್ರಿಗಳ ಒಂದು ಹೊಸ ಹೆಜ್ಜೆಯಿಂದ ಸಮಾಜದಲ್ಲಿ ಸಾಮಾನ್ಯವಾಗಿರುವಂಥ ಎಲ್ಲರಲ್ಲಿ ಏನೋ ಒಂದು ವಿಶೇಷತೆಯನ್ನ ಹುಡುಕಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ, ಬಹಳ ಉತ್ತಮ. ಹಾಗೇನೆ ಜನರಲ್ಲಿ ಆರೋಗ್ಯದ ಬಗ್ಗೆ, ಸಮಾಜದ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಕಾಳಜಿಯನ್ನ ವಾರ್ತೆಯನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಅದಕ್ಕೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಇನ್ನು ಫ್ಯೂಚರ್ ಅಲ್ಲಿ ಜನರಿಗೆ ಏನೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ ಬೇಕಾದ್ರೂ ನಾನಿಲ್ಲಿ ಬಂದು ಹೇಳಲಿಕ್ಕೆ ಸಿದ್ಧನಿದ್ದೇನೆ. ಮತ್ತು ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೀಲಿ ಅಂತ ಆಶಿಸ್ತಾ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.